ಹೆಲೋ ಫ್ರೆಂಡ್ಸ್, ನಿಮಗೆ ಒಂದು ಬುದ್ಧಿ, ತಂತ್ರ ಮತ್ತು ಸಮಯ ಬಳಸಿದರೆ ಯಾವುದೇ ಕೆಲಸ ಸಾಧ್ಯ. ಇದರ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳ್ತಾನೆ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಈಗ ಕತೆ ಶುರು ಮಾಡುವ. ಒಂದು ಕಾಲದಲ್ಲಿ ಕಾಡಿನಲ್ಲೊಬ್ಬ ಗರುಡನಿದ್ದ. ಅವನು ದೀರ್ಘ ದೃಷ್ಟಿಯುಳ್ಳ ಶಕ್ತಿಯುತವಾದ ಹಕ್ಕಿ. ಗರುಡನಿಗೆ ತನ್ನ ಶಕ್ತಿ ಮತ್ತು ವೇಗದ ಮೇಲೆ ಬಹಳ ಹೆಮ್ಮೆ ಇತ್ತು. ಒಂದು ದಿನ ಕಾಗೆ ಬಂದಿತು ಮತ್ತು ಗರುಡನಿಗೆ ಆಶ್ಚರ್ಯದಿಂದ ನೋಡಿ ಕೇಳಿತು, ನೀನು ಇಷ್ಟು ವೇಗವಾಗಿ ಹಾರಬಲ್ಲೆ, ಆದರೆ ನಾನೂ ಕೂಡ ನಿನ್ನಂತೆಯೇ ಹಾರಲು ಬಯಸುತ್ತೇನೆ. ನನಗೆ ಸಹ ನಿನ್ನಷ್ಟು ಶಕ್ತಿ ಇದೆ ಎಂಬುದನ್ನು ತೋರಿಸಿಕೊಡುವ ಅವಕಾಶ ಕೊಡು. ಗರುಡನು ನಕ್ಕು, ಸರಿ, ನಾನು ನಿನ್ನೊಂದಿಗೆ ಸ್ಪರ್ಧಿಸುತ್ತೇನೆ. ಆ ಬೆಟ್ಟದ ಮೇರೆಯವರೆಗೆ ಮೊದಲು ಹೋಗುವವನು ಗೆಲ್ಲುತ್ತಾನೆ, ಹೇಗಿದೆ ಎಂದು ಕೇಳಿತು. ಕಾಗೆ ಒಪ್ಪಿತು, ಆದರೆ ಮನಸ್ಸಿನಲ್ಲಿ ಅದಕ್ಕೆ ಒಂದು ಗುಟ್ಟು ತಂತ್ರವಿತ್ತು. ಸ್ಪರ್ಧೆ ಪ್ರಾರಂಭವಾಯಿತು. ಗರುಡ ವೇಗವಾಗಿ ಹಾರಲು ಪ್ರಾರಂಭಿಸಿದ. ಕಾಗೆ ಆದರೂ ಬುದ್ಧಿವಂತಿಕೆಯನ್ನು ಬಳಕೆ ಮಾಡಿತು. ಅದು ನೇರವಾಗಿ ಹಾರುವ ಬದಲು ಗರುಡ ಹಾರಿದ ಮಾರ್ಗದಲ್ಲಿ ಬೆನ್ನು ಹತ್ತಲು ಶುರು ಮಾಡಿತು. ಗರುಡ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಒಂದು ಮರದ ಮೇಲೆ ಕೂರಿತು. ಆದರೆ ಕಾಗೆ ಅದನ್ನು ಉಪಯೋಗಿಸಿಕೊಂಡು ಸತತ ಹಾರುತ್ತಾ ಬೆಟ್ಟದ ತುದಿಗೆ ಮೊದಲಿಗೆ ತಲುಪಿತು. ಕಾಗೆ ನಗುತ್ತಾ ಗರುಡನಿಗೆ ಹೇಳಿತು, ವೇಗ ಮುಖ್ಯವಲ್ಲ, ಬುದ್ಧಿ ಮತ್ತು ತಂತ್ರಗಳೇ ಮುಖ್ಯ. ಜೀವನದಲ್ಲಿ ಯೋಗ್ಯ ಸಮಯದಲ್ಲಿ ಯೋಗ್ಯ ತೀರ್ಮಾನ ತೆಗೆದುಕೊಳ್ಳಬೇಕು. ಈಗ ಗರುಡನಿಗೆ ಬುದ್ಧಿ ಬಂತು. ಅದು ಕಾಗೆಯ ಬುದ್ಧಿಯನ್ನೊಪ್ಪಿಕೊಂಡು ಹಾಗಾದರೆ ಹೇಗೆ ಉತ್ತಮವಾಗಿ ಬೆಳೆಯಬಹುದು ಎಂಬುದರ ಬಗ್ಗೆ ಯೋಚಿಸಿತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ.